ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಅಫ್ಸರ್ ಕುಡ್ಲಿಪೇಟ್ ರವರು ನಮ್ಮ ಎಬಿ ವಾಹಿನಿ ಜೊತೆ ಮಾತನಾಡಿ ಚುನಾವಣಾ ಪ್ರಚಾರದ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಜತೆಗೆ ಇದೇ ವೇಳೆ ತನಗೆ ಮತ ನೀಡಿ ಗೆಲ್ಲಿಸುವಂತೆಯೂ ಮತದಾರರಲ್ಲಿ ಮನವಿ ಮಾಡಿದರು. ವರದಿ ಫಿರೋಜ್ ಇರ್ಫಾನ್ ಎಂಎಚ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಅಭ್ಯರ್ಥಿ SDPI ಇಂದ ಅಫ್ಸರ್ ಕುಡ್ಲಿಪೇಟ್ ಇದ್ದಾರೆ. ಅವರು ಸತತ ದಿನದಿಂದ ತಮ್ಮ ಕ್ಯಾನ್ವಸ್ ನಡೆಸ್ತಾ ಇದ್ದಾರೆ. ಅವರಿಂದ ಈ ಕ್ಯಾನ್ವಸಲ್ಲಿ ಅವ್ರ ಜೊತೆಗೆ ಜನ ಬೆಂಬಲ ಯಾವ ಥರ ಇದೆ ಹಾಗೂ ಜನ ಯಾವ ಥರ ಬರ್ತಾ ಇದೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಸತತ ಒಂದು ವಾರದಿಂದ ಇಲ್ಲಿ ಕ್ಯಾನ್ವಸ್ ಮಾಡಕತ್ತೀರಾ. ಸೊ ಈಗ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಜನ ಬೇಸತ್ತು BJP ಹಾಗೂ SDPI ಕಡೆ ಮುಖ ಮಾಡಿದ್ದಾರೆ. ಸೊ ಕೆಲವರು BJP ಬಿಟ್ಟು ಮತ್ತು SDPIಗೆ ಸೇರ್ಪಡೆ ಆಗ್ತಿದೆ ಅಂತ ಹೇಳಿದ್ದಾರೆ. ಸೊ ತಮ್ಮ ಅನಿಸಿಕೆ ಅಭಿಪ್ರಾಯ ಯಾವ ಥರ ಇದೆ ಸರ್ ಈ ಎಲೆಕ್ಷನ್ ಅಲ್ಲಿ? ಸರ್, ನಾನು ಕಳೆದ ಹಲವಾರು ದಿನಗಳಿಂದ ಏನ್ ಕ್ಯಾಂಪಿನಲ್ಲಿದ್ದೆ, ನಾನು 3 days ಎಕ್ಸ್ಕ್ಲೂಸಿವ್ಲಿ ವಿಲೇಜ್ ಕಡೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ತುರ್ಸ್ಘಟ್ಟ ಇರ್ಬೋದು, ಕದಡಿ ಇರ್ಬೋದು, ಕುಕ್ವಾಡ್ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಕೆರೂರು ಇರ್ಬೋದು. ಅಲ್ಲಿಯ ಜನರು ಏನು ನಿರೀಕ್ಷೆ ಮಾಡ್ತಾ ಇದಾರೆ ಅಂದ್ರೆ, ಇದುವರೆಗೂ ಕೂಡ ಅಲ್ಲಿ ಯಾವುದೇ ಅಭ್ಯರ್ಥಿ ಕ್ಯಾನೋಸಿಗೆ ಹೋಗಿಲ್ಲ ಅಂತೆ. ಯಾಕೆ ಹೋಗಿಲ್ಲ ಅಂತ ನೋಡ್ಬೇಕಾದ್ರೆ ಅವರಿಗೆ ಕ್ಯಾನೋಸಿಗೆ ಹೋಗುವಂತ ಯಾವುದೇ ಮುಖ ಇಲ್ಲ, ಅವ್ರ ಹತ್ರ ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡಲಿಲ್ಲ. ಮತ್ತೆ ಈ ಸಿಟಿಯಲ್ಲಿ ನಾರ್ತ್ ಮತ್ತು ಸೌತ್ ಒಂದು ಡಿಫ್ರೆನ್ಶಿಯೇಷನ್ ಏನಿದೆ, ನಾರ್ತ್ಗೆ ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಸೌತ್ ಭಾಗಕ್ಕೆ ಯಾವುದೇ ಅಭಿವೃದ್ಧಿ ಇಲ್ಲ. ಈ ಜನರ ಆಕ್ರೋಶ ಏನಿದೆ, ನನಗೆ ಕ್ಯಾಂಪೇನ್ ಅಲ್ಲಿ ಅವರು ಖುದ್ದಾಗಿ ಹೇಳ್ತಾ ಇದ್ದಾರೆ, ಸರ್ ನಾವು ಕಾಯ್ತಾ ಇದ್ವಿ ನಿಮಗೆ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಡಿಬೇಟ್ ಅಲ್ಲಿ ನೋಡ್ತಾ ಇದ್ವಿ, ಪ್ರತಿಭಟನೆಯಲ್ಲಿ ನೋಡ್ತಾ ಇದ್ವಿ, ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಾ. ಈ ಬಾರಿ ಖಂಡಿತ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಎಂಬಂತಹ ಬೆಂಬಲವನ್ನ ದಲಿತರು ಮಾಡ್ತಾ ಇದ್ದಾರೆ, ಅಹಿಂದ ವರ್ಗದವರು ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಉತ್ತಮ ಫಲಿತಾಂಶ ಈ ಬಾರಿ ಬರುತ್ತೆ. ಒಳ್ಳೆಯ ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ. ದಾವಣಗೆರೆಯ ಜನರು ನನಗೆ ಹೃದಯದಲ್ಲಿ ಜಾಗ ಕೊಟ್ಟಿದ್ದಾರೆ. ನಾನು ಅವರ ಋಣವನ್ನ ತೀರಿಸ್ತೀನಿ ಎಂಬಂತಹ ಒಂದು ವಿಶ್ವಾಸವನ್ನು ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್, ಕಣದಲ್ಲಿ ಅಫ್ಸರ್ ಕುಡ್ಲಿಪೇಟ್ ಬಿಟ್ಟು ಇನ್ನೂ ಅಲ್ಪಸಂಖ್ಯಾತರ ಮುಸ್ಲಿಮ್ಸ್ ಅಭ್ಯರ್ಥಿ 2-3 ಹಾಗಾಗಿ ಫೈಟ್ ಮಾಡಕತ್ತಾರ. ಸೊ ಹಾಗಾಗಿ ಅವ್ರು ಫೈಟ್ ಮಾಡಿದ್ರೆ ಇಲ್ಲಿ ಅಫ್ಸರ್ ಕುಡ್ಲಿಪೇಟೆಗೆ ಏನಾರ ಸ್ವಲ್ಪ ಮತ್ತೆ ಬೇರೆ ಪಕ್ಷಕ್ಕೆ ಸಪೋರ್ಟ್ ಸಹಾಯ ಆಗ್ಬೋದು. ಸರ್, ಯಾರೆಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರೆಲ್ರಿಗೂ ಕೂಡ ನಾನು ಮಾತಾಡಿದ್ದೇನೆ. ನಮ್ಮ ಪರ್ವೇಜ್ ಎಂಬುವಂತ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಫ್ಸರ್ ಕುಡ್ಲಿಪೇಟೆ ಅವರು ಗೆಲ್ಬೇಕು ಎಂಬ ದೃಷ್ಟಿಯನ್ನು ಇಟ್ಕೊಂಡು ನನಗೆ ಓಪನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಅವರು ಕಣದಲ್ಲಿದ್ದಾರೆ, ಆದ್ರೆ ಕಂಟೆಸ್ಟ್ ಮಾಡ್ತಾ ಇಲ್ಲ, ನನ್ನ ಪರವಾಗಿ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ. ಇನ್ನೊಂದು 4-5 ಜನ ಇನ್ನೊಂದು 2-3 ದಿನದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನು ನಾನು ಕೊಡ್ತೇನೆ. ಎಲ್ರಿಗೂ ಕೂಡ ಗೊತ್ತಾಗಿದೆ, ಇಲ್ಲಿ ಪರ್ಯಾಯವಾಗಿ ಕಾಂಗ್ರೆಸ್ ಮತ್ತು BJPಯನ್ನು ಪರ್ಯಾಯವಾಗಿ ಎದುರಿಸುವಂತಹ ಶಕ್ತಿ ಇರುವಂತದ್ದು SDPಗೆ ಮಾತ್ರ. ಇದು ನನ್ನ ಮಾತಲ್ಲ, ಎಲ್ರಿಗೂ ಅದು ಜನಮಾನಸದಲ್ಲಿ ಚರ್ಚೆ ಇರುವಂತಹ ವಿಚಾರ. ಹಾಗಾಗಿ ನನ್ನ ಎಲ್ಲಾ ಮತದಾರರ ಬಂಧುಗಳನ್ನು ನಾನು ಕೇಳುವಂತದ್ದು, ನಿಮ್ಮ ಈ ಕ್ಷೇತ್ರದ ಯಾವುದೆಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅದನ್ನ ಕಲ್ಪಿಸುವಂಥದ್ದು ಪ್ರಥಮ ಆದ್ಯತೆ. ನಾನು ಈಗಾಗಲೇ ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಚುನಾವಣಾ ಪ್ರಚಾರಕ್ಕೆ, ಅಲ್ಲಿಯ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಗೆಲ್ಲುವ ವಿಶ್ವಾಸ ನನಗಿದೆ. ನನ್ನ PAಗೆ ಈಗಲೇ ಅಪಾಯಿಂಟ್ ಮಾಡಿದ್ದೇನೆ. ನಾನು MLA ಆದ್ಮೇಲೆ ಅಲ್ಲ, ಈಗಲೇ ನನ್ನ PAನ ಅಪಾಯಿಂಟ್ ಮಾಡಿದ್ದೇನೆ. ಆ ಸಮಸ್ಯೆಗಳಿಗೆ ಪ್ರಥಮ ಆದ್ಯತೆಯಲ್ಲಿ ನಾನು ಪರಿಹಾರವನ್ನ ಕಂಡುಕೊಳ್ತೇನೆ. ಎರಡನೇ ವಿಚಾರ, ಈ ಕ್ಷೇತ್ರದಲ್ಲಿ ನನ್ನ ದೊಡ್ಡ ದೊಡ್ಡ ಕನಸುಗಳಿವೆ, ಅದನ್ನ ನಾನು ಮಾತಲ್ಲಿ ಹೇಳಲ್ಲ. ನನಗೆ ನೀವು ಆಶೀರ್ವಾದ ಮಾಡಿ, ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇನೆ. ಇಲ್ಲಿರುವಂತಹ ಮಕ್ಕಳು ಒಳ್ಳೆಯ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಅವರ ಎಜುಕೇಶನ್ ಅವರಿಗೆ ಸಿಗ್ಬೇಕು. ಅದಾಗ್ಬೇಕಂದ್ರೆ ಇಲ್ಲಿ ಬೇಸಿಕ್ ಎಮ್ಯುನಿಟೀಸೇ ಇಲ್ಲ. ಇನ್ನು ಅವ್ರ ಎಜುಕೇಶನ್ಗೆ ಬೇಕಾಗಿ ಅವ್ರು ಎಲ್ಲೋ ತುಮಕೂರಿಗೆ, ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು 2 ಮಾಫಿಯಾಗಳಿವೆ, ಒಂದು ಮೆಡಿಕಲ್ ಮಾಫಿಯಾ, ಒಂದು ಎಜುಕೇಶನ್ ಮಾಫಿಯಾ. ಈ ಮಾಫಿಯಾದ ಕಪಿಮುಷ್ಟಿಯಲ್ಲಿ ಬಡವರ ಮಕ್ಕಳು ಶಿಕ್ಷಣನೂ ಸಿಗ್ತಾ ಇಲ್ಲ, ಒಂದು ವೇಳೆ ಆರೋಗ್ಯನೂ ಸಿಗ್ತಾ ಇಲ್ಲ. ಇವೆಲ್ಲದಿಂದ ಮುಕ್ತಿ ಆಗ್ಬೇಕಂದ್ರೆ ಈ ಬಾರಿ ನಿಮ್ಮ ಅನುದಾನವನ್ನ ನಾನು ವಿಧಾನಸಭೆಯಲ್ಲಿ ಗುದ್ದಾಡಿ ನಿಮ್ಮ ಅನುದಾನವನ್ನ ತರ್ತೇನೆ. ಒಂದೇ 1 ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ನಾನು ಅಭಿವೃದ್ಧಿಯನ್ನ ಮಾಡಿ ತೋರಿಸ್ತೇನೆ. ಇದು ನನ್ನ ಭರವಸೆ. ನಾನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಈ ರಾಜಕೀಯಕ್ಕೆ ಬರಲಿಲ್ಲ. ನಾನು ಒಬ್ಬ ಹೋರಾಟಗಾರ. 25 ವರ್ಷದಿಂದ ಇಲ್ಲಿರುವಂತ ಎಲ್ಲ ವರ್ಗದ ಜನರ ಸಮಸ್ಯೆಯನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿದ್ದೇನೆ. ಹಲವಾರು ಬಾರಿ ಜೈಲಿಗೆ ಹೋಗಿದ್ದೇನೆ. ಹಲವಾರು ಸುಳ್ಳು ಕೇಸುಗಳು ನನ್ನ ಮೇಲೆ ದಾಖಲಾಗಿದೆ. ನಾನು ಈ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಅದು ಓಟಿಗಾಗಿ ನಾನು ಮಾಡಲಿಲ್ಲ. ಈ ಬಾರಿ ನೀವೇನಾದ್ರೂ ನನಗೆ ಆಶೀರ್ವಾದ ಮಾಡಿದ್ರೆ, ಅನ್ನದಾನ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಮತದಾನ. ಈ ಮತವನ್ನ ನೀವು ದಾನ ಮಾಡಿದ್ರೆ ನಿಮ್ಮ ಋಣವನ್ನ ನಾನು ತೀರಿಸಿ ತೋರಿಸ್ತೇನೆ ಎಂಬಂತಹ ಒಂದು ಭರವಸೆಯನ್ನ ಕ್ಷೇತ್ರದ ಎಲ್ಲ ಮತದಾರರಿಗೆ ಕೊಡ್ತೇನೆ. ಮತ್ತು ಇನ್ನೊಂದು, ನಿಮ್ಮ ವಾಹಿನಿ ಮುಖಾಂತರ ನನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನಾನು ಕ್ಯಾಂಪೇನಿಗೆ ಹೋದಾಗ ಕಂಡುಕೊಂಡಂತ ಒಂದು ಸಮಸ್ಯೆ, ಎಜುಕೇಶನ್ ಪರ್ಪಸ್ ಮತ್ತು ಹೆಲ್ತ್ ಪರ್ಪಸ್ ಮತ್ತು ಜಾಬ್ ಪರ್ಪಸ್ ಗೆ ಬೇಕಾಗಿ ಇಲ್ಲಿಂದ ಬೆಂಗಳೂರಲ್ಲಿ ಇದ್ದಾರೆ ತುಂಬಾ ಜನರು.
ತುಮಕೂರಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ. ಅದು ನನಗೆ ಗಮನಕ್ಕೆ ಬಂದಿದೆ. ನಿಮ್ಮ ವಾಹಿನಿ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನೀವು ದೇಶದ ಯಾವುದೇ ಮೂಲೆಯಲ್ಲಿರಿ, 9ನೇ ತಾರೀಕು ನೀವು ಇಲ್ಲಿಗೆ ಬರಲೇಬೇಕು. ನಿಮ್ಮ ಒಂದೊಂದು ಮತವು ನನಗೆ ಶಕ್ತಿಯನ್ನ ಕೊಡ್ತದೆ. ನೀವು ಇನ್ನು ಮುಂದೆ ಈ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಉದ್ಯೋಗಕ್ಕೆ ಹೋಗೋ ಅವಕಾಶನೇ ಇಲ್ಲ. ನಿಮ್ಮ ಆರೋಗ್ಯಕ್ಕೆ ಅಲ್ಲಿಗೆ ಹೋಗೋ ಅವಕಾಶನೇ ಇಲ್ಲ. ಅಂತಹ ಕ್ಷೇತ್ರವನ್ನಾಗಿ ಮಾಡುವಂತಹ ಇರಾದೆಯನ್ನು ನಾನು ಹೊಂದಿದ್ದೇನೆ. ಅಂತಹ ಒಂದು ಉದ್ದೇಶ ಇರೋ ಕಾರಣಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನ ನನ್ನ ಗುರುತಾದ ಪ್ರೆಷರ್ ಕುಕ್ಕರ್ ಸೀರಿಯಲ್ ನಂಬರ್ 4ಕ್ಕೆ ಹಾಕಬೇಕು. ನೀವು ವಾಲಂಟಿಯರ್ ಆಗಿ ಬಂದು ಹಾಕಿದ್ರೆ ನಿಮಗಾಗಿ ನಾನು ಕೆಲಸ ಮಾಡ್ತೇನೆ ಎಂಬ ವಿನಂತಿಯನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೇನೆ. ಇಷ್ಟೊತ್ತಕ್ಕೆ ನಮ್ಮ ಜೊತೆಗೆ ಮಾತಾಡಿದ ಅಫ್ಸರ್ ಕುಡ್ಲಿಪೇಟೆಯವರಿಗೆ